ಟಾಪ್ ಆ್ಯಂಗಲು ಹೋಗು. ನಮಸ್ಕಾರ ಸ್ನೇಹಿತರೆ, ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ಒಂದು ಹೊಸ ವಿಡಿಯೋನ ಶುರು ಮಾಡೋಣ. ಈಗಾಗಲೇ ಈ ಟ್ರಿಪ್ದು ಒಂದು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಅಥವಾ ಈ ಬಟನಲ್ಲೂ ಕೊಟ್ಟಿರ್ತೀನಿ, ವಿಡಿಯೋ ನೋಡ್ಕೊ ಬನ್ನಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಸೊ ಫೈನಲಿ ನಮ್ಮ ಪ್ಲ್ಯಾನ್ ಪ್ರಕಾರ ನಾವು ಉಜಿರೆಯಲ್ಲೇ ಸ್ಟೇ ಆಗಿದ್ದು ಅಲ್ಲೇ ಫ್ರೆಶ್ ಅಪ್ ಆಗಿ ಜೊತೆಗೆ ನಾಷ್ಟ ಮಾಡಿಕೊಂಡು, ನಾಷ್ಟ ಅಂದರೆ ಗೊತ್ತಲ್ಲ, ಮಂಗಳೂರು ಸೈಡ್ ಹೋದ್ಮೇಲೆ ನೀರು ದೋಸೆ ತಿಂದೇ ಇದ್ರೆ ಹೇಗೆ ಅಂತ ನೀರು ದೋಸೆ ತಿನ್ಕೊಂಡು ಅಲ್ಲಿಂದ ನಮ್ಮ ಪ್ರಯಾಣ ಶುರು ಮಾಡಿದ್ದು ಧರ್ಮಸ್ಥಳ ಕಡೆಗೆ. ಧರ್ಮಸ್ಥಳ ಅನ್ನೋದು ಒಂದು ಎಮೋಷ್ನಲ್ ಆಗಿರುತ್ತೆ ಹಿಂದೂಗಳಿಗೆ. ಪ್ರತಿಯೊಬ್ಬರು ಒಂದು ಸತಿ ಆದರೂ ಧರ್ಮಸ್ಥಳ ವಿಸಿಟ್ ಮಾಡೇ ಇರ್ತಾರೆ. ಅದೇ ರೀತಿ ಕೂಡ ನಾವು ಸಹ ಧರ್ಮಸ್ಥಳಕ್ಕೆ ಹೋಗೋಣ ಅನ್ನೋದು ನಮ್ಮದು ಮೇನ್ ಡೆಸ್ಟಿನಿ ಆಗಿರೋದ್ರಿಂದ ಧರ್ಮಸ್ಥಳಕ್ಕೆ ಹೊರಟು. ಧರ್ಮಸ್ಥಳ ಒಂದು ಧಾರ್ಮಿಕ ಕ್ಷೇತ್ರ ಆಗಿದ್ರು ಅದ್ರ ಮೇಲೆ ತುಂಬ ಆರೋಪಗಳು ಏನೇನು ಇದ್ರೂ ಸಹ ಅದನ್ನೆಲ್ಲ ಬದಿಗೊಟ್ಟರೆ ಇದೊಂದು ಎಮೋಷ್ನಲ್ಲು ತುಂಬ ಒಂದು ಭಾವನಾತ್ಮಕ ಸಂಬಂಧ ಹೊಂದಿರುವಂಥ ಒಂದು ಪ್ರದೇಶ ಅಂತಲೇ ಹೇಳಿದ್ರೆ ತಪ್ಪಾಗಿರ್ಲಿಕ್ಕಿಲ್ಲ. ಅದಕ್ಕೋಸ್ಕರ ಏನೇ ಒಂದು ಘಟನೆ ನಡೆದರೂ ಸಹ ಜನಸಂಖ್ಯೆ ಅಥವಾ ಜನರ ನಂಬಿಕೆ ಮೇಲೆ ಯಾವುದೇ ರೀತಿ ಒಂದು ಸ್ವಲ್ಪನೂ ಸಹ ಹೆಚ್ಚು ಕಮ್ಮಿ ಕುಂದುಕೊರತೆ ತೋರಿಲ್ಲ. ಅತಿ ಹೆಚ್ಚು ಜನ ಈಗಲೂ ಸಹ ಅಲ್ಲಿಗೆ ವಿಸಿಟ್ ಮಾಡ್ತಾ ಇದ್ದಾರೆ. ಈಗ ನೀವು ನೋಡ್ತಾ ಇರ್ಬೋದು, ಇದು ಧರ್ಮಸ್ಥಳ ಎಂಟ್ರೆನ್ಸು ಮುಖ್ಯ ದ್ವಾರ. ಇದ್ರ ಮೂಲಕ ನಾವು ದೇವಸ್ಥಾನದ ಒಳಗಡೆ ಹೋಗಬೇಕು. ಪ್ರತಿನಿತ್ಯ ಲಕ್ಷಾಂತರ ಜನ ಬಂದು ಹೋಗುವಂಥ ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಅಂತ ತುಂಬ ಅಚ್ಚುಕಟ್ಟಾದ ವ್ಯವಸ್ಥೆನೂ ಸಹ ಮಾಡಿದ್ದಾರೆ. ಆದರೂ ಸಹ ಹೊರಗಿನಿಂದನೂ ಜನ ಜಾಸ್ತಿ ಬರೋದ್ರಿಂದ ಒಂದೊಂದು ಸಲ ಸ್ವಲ್ಪ ಸಮಸ್ಯೆನೂ ಉಂಟಾಗೋದು ಸಹಜ. ಯಾಕಂದರೆ ಈ ಮಳೆಗಾಲ ಆಗಿರೋದ್ರಿಂದ ಈ ಟ್ರಾಫಿಕ್ ಜಾಮ್ ಆಗಿರ್ಬೋದು, ಈ ಗುಡ್ಡ ಕುಸಿತ ಆಗಿರ್ಬೋದು, ಜೊತೆಗೆ ಅತಿ ಹೆಚ್ಚು ಮಳೆ ಬರೋದ್ರಿಂದ ಈ ರೋಡಲ್ಲೆಲ್ಲ ಪಾರ್ಕಿಂಗ್ ಸಮಸ್ಯೆ ಇದೆಲ್ಲ ಸಹಜ. ನೋಡಿ, ಪ್ರತ್ಯೇಕವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಮಾಡಿಕೊಟ್ಟಿದ್ದಾರೆ. ಕಾರುಗಳಿಗೆ, ಟಿಟಿಗಳಿಗೆ, ಬಸ್ಗಳಿಗೆ ಅಂತಲೇ ಒಂದು ಸೆಕ್ಷನ್ ಮಾಡಿದ್ದಾರೆ. ಆದ್ರೂ ಸಹ ಅದು ತುಂಬ ಟ್ರಾಫಿಕ್ಕು ಅಥವಾ ಪಾರ್ಕಿಂಗು ಇನ್ನೂ ಇಂಪ್ಲಿಮೆಂಟ್ ಮಾಡಬೇಕಾಗಿರುತ್ತೆ. ನಾವು ಹೋಗಿದ್ದು ವೀಕೆಂಡ್ ಆಗಿರೋದ್ರಿಂದ ಅಂತೂ ಜನ ಕೇಳಲೇಬೇಕಾಗಿಲ್ಲ, ಅಷ್ಟು ಜನಸಂಖ್ಯೆ. ಇಲ್ಲಿರೋ ಕಾರುಗಳನ್ನ ಲೆಕ್ಕ ಹಾಕ್ಬಿಟ್ರೆ ಸಾಕು ಎಷ್ಟು ಜನ ಬಂದು ಹೋಗಿದ್ದಾರೆ ಅಂತ. ನಾರ್ಮಲ್ ದರ್ಶನ ಅಂತೂ ಸಾಧ್ಯನೇ ಇಲ್ಲ ಬಿಡಿ. ಅಲ್ಲೇ ಕಾರ್ ಪಾರ್ಕ್ ಮಾಡಿ ನಾವು ಹೋಗ್ಬೇಕಾದ್ರೆ ನೋಡಿದ್ದು ಈ ಡಕೋಟಾ ವಿಮಾನ. ಇದನ್ನೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಧರ್ಮಸ್ಥಳಕ್ಕೆ ವಿಸಿಟ್ ಮಾಡಿದಾಗ ನೋಡಿದ್ದು. ಅದು ಬಿಟ್ಟರೆ ಈಗಲೇ ನೋಡ್ತಾ ಇರೋದು. ಆಗಿನ ಕಾಲಕ್ಕೆ ಇದು ಯೂಸ್ ಮಾಡ್ತಾ ಇದ್ರಂತೆ, ಈಗ ಇಲ್ಲಿ ಎಕ್ಸಿಬಿಷನ್ಗೆ ಇಟ್ಟಿದ್ದಾರೆ. ಇದು ಒಂದು ಕಾಲದಲ್ಲಿ ಜನರನ್ನ ಹೊತ್ತೊಯ್ದಂಥ ಒಂದು ವಿಮಾನ ಅಂತಲೇ ಹೇಳ್ಬೋದು. ಅದರದ್ದು ಡೀಟೇಲ್ಸ್ ಎಲ್ಲ ಇಲ್ಲಿ ಹಾಕಿದ್ದಾರೆ ನೋಡಿ, ಏನೇನಿದೆ ಅಂತ. ಇಲ್ಲೇ ಬೋರ್ಡ್ ಹಾಕಿದ್ದಾರೆ ನೋಡಿ, ಡಕೋಟಾ ವಿಮಾನ 1830 ಸಿಲಿಂಡರ್. ಡಕೋಟಾ ಅಂದರೆ ಡಕೋಟಾ ಅನ್ಕೊಬಿಟ್ಟವ್ರೆ ಜನ ಇಲ್ಲ ಕೂತ್ಕೊಳ್ಳೋದು ಅಲ್ಲಿ
ಜೊತೆಗೆ ಧರ್ಮಸ್ಥಳದಲ್ಲಿ ಒಂದು ಎಕ್ಸಿಬಿಷನ್ ಇರೋದ್ರಿಂದನೂ ಸಹ ಬೇರೆ ಕಡೆ ಯೂಸ್ ಮಾಡದೇ ಇರುವಂಥ ಹಳೆ ರಥಗಳನ್ನು ಸಹ ಇವ್ರಿಗೆ ಕೊಟ್ಟಿದ್ದಾರೆ. ಅವರು ಸುರಕ್ಷಿತವಾಗಿ ಸೇಫ್ ಮಾಡ್ಕೊತಿದ್ದಾರೆ. ಅದೆಲ್ಲ ಮುಗಿಸಿ ಪಾರ್ಕಿಂಗ್ ಎಲ್ಲ ಆದಮೇಲೆ ನಾವು ಹೋಗಿದ್ದು ದರ್ಶನ ಮಾಡೋಕ್ಕೆ. ಇದೇ ನೋಡಿ ಧರ್ಮಸ್ಥಳದ ಎಂಟ್ರೆನ್ಸ್. ಜನ ಜಾಸ್ತಿ ಬರೋದ್ರಿಂದ ಸ್ಲಾಟ್ಗಳು ಸಹ ಮಾಡಿದ್ದಾರೆ. ಪೇಯ್ಡು ಫ್ರೀ ದರ್ಶನ ಈ ರೀತಿ. ನಾವು ಯಾವುದೇ ಇದರಲ್ಲಿ ಹೋದ್ರೂ ಸಹ ದರ್ಶನ ಮಾಡೋದು ತುಂಬ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ಸ್ವಲ್ಪ ಸ್ಪೆಷಲ್ ಟಿಕೆಟ್ ತಗೊಂಡು ಬೇಗ ಹೋಗೋಣ ಅಂತ, ಯಾಕೆಂದರೆ ನಮಗೆ ಟೈಮ್ ಇರಲಿಲ್ಲ. ಜೊತೆಗೆ ಮಳೆ ಜಾಸ್ತಿ ಬರ್ತಾ ಇರೋದ್ರಿಂದ ಘಾಟ್ ಸೆಕ್ಷನ್ ಎಲ್ಲ ಕವರ್ ಮಾಡ್ಕೊಂಡು ಮುಂದೆ ಹೋಗೋದು ಲೇಟ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾವು ಒಂದು ಸ್ಪೆಷಲ್ ದರ್ಶನ ಟಿಕೆಟ್ ತಗೊಂಡು ದರ್ಶನ ಬೇಗ ಮಾಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ವು. ಒಳಗಡೆ ಶ್ರೀ ಅಣ್ಣಪ್ಪ ಮತ್ತು ಮಂಜುನಾಥ ಸ್ವಾಮಿ ಜೊತೆಗೆ ಅಮ್ಮವರ ದರ್ಶನ ಮಾಡಿದ ಮೇಲೆ ಪಕ್ಕದಲ್ಲೇ ಸಹ ಪ್ರಸಾದ ಕೊಡ್ತಾಯಿದ್ರು. ಆ ಪ್ರಸಾದ ಸ್ವೀಕರಿಸೋಣ ಅಂತ ಹೋದೋ. ಈಗಂತೂ ಪ್ರಸಾದನ ಸ್ವೀಕರಿಸೋಕೆ ಸುಸಜ್ಜಿತವಾದ ಒಂದು ಸ್ಥಳನೇ ನಿರ್ಮಿಸಿದ್ದಾರೆ ಅಂತಲೇ ಹೇಳ್ಬೋದು. ಜೊತೆಗೆ ಪ್ರಸಾದ ಅಂತೂ ಕೇಳಲೇಬೇಕಾ, ತುಂಬ ಚೆನ್ನಾಗಿ ಮಾಡ್ತಾರೆ. ಅಲ್ಲೇ ಹೊಟ್ಟೆ ತುಂಬ ಪ್ರಸಾದನ ಸ್ವೀಕರಿಸ್ಬಿಟ್ಟು ಅಲ್ಲಿ ದರ್ಶನ ಎಲ್ಲ ಮುಗಿಸಿ ನಾವು ಅಲ್ಲಿಂದ ಹೊರಡೋಣ ಅಂತ ಡಿಸೈಡ್ ಮಾಡಿದ್ವು. ನೀವು ಧರ್ಮಸ್ಥಳನ ಫ್ಯಾಮಿಲಿ ಜೊತೆ ಹೋದರೆ ನೀವು ಫುಲ್ ಡೇ ಒನ್ ಡೇ ಅಲ್ಲೇ ಸ್ಪೆಂಡ್ ಮಾಡೋವಂಥ ತುಂಬ ಪ್ಲೇಸಸ್ ಆಗಲಿ ದೇವಸ್ಥಾನಗಳಾಗಲಿ ಸಿಗುತ್ತೆ ನಿಮಗೆ. ಫಾರ್ ಎಕ್ಸಾಂಪಲ್ ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಇದೆ, ನಿಯರು ಮ್ಯೂಸಿಯಂ ಇದೆ, ಜೊತೆಗೆ ಸೌದಡ್ಕ ಇದೆ, ಇನ್ನು ಗೊಮ್ಮಟೇಶ್ವರ ವಿಗ್ರಹ, ಹಲವಾರು ಪ್ಲೇಸಸ್ಸು ದೇವಸ್ಥಾನಗಳಿದೆ. ನಮಗೆ ಟೈಮ್ ಇಲ್ಲದೆ ಇರೋದ್ರಿಂದ ಡೈರೆಕ್ಟು ಸೌದಡ್ಕ ದೇವಸ್ಥಾನ ರೀಚ್ ಆಗಿ ಅಲ್ಲಿ ದರ್ಶನ ಮುಗಿಸ್ಕೊಂಡು ಹೊರಡೋಣ ಅಂತ ಡಿಸೈಡ್ ಮಾಡಿ ನಾವು ಸೌದಡ್ಕ ದೇವಸ್ಥಾನಕ್ಕೆ ನಮ್ಮ ಜರ್ನಿ ಶುರು ಮಾಡಿದ್ವು. ಮಳೆಗಾಲ ಆಗಿರೋದ್ರಿಂದ ಬಿಸಿ ಬಿಸಿ ಜೋಳ ತಿನ್ನೋಣ ಅಂತ ಒಂದು ಸ್ಮಾಲ್ ಬ್ರೇಕ್ ತೊಗೊಂಡು ಅಲ್ಲಿ ಜೋಳ ತಿನ್ಕೊಂಡು ಹಾಗೆ ನಮ್ಮ ಜರ್ನಿ ಶುರು ಮಾಡಿದ್ದು. ಜೋಳ ಎಸ್ಕೊತೀನೋ ನೋಡ್ರಿ ಅಲ್ಲ. ಸೊ ನಾನು ಆಗಲೇ ಹೇಳ್ದಂಗೆ ನಮ್ಮ ಜರ್ನಿ ಮೇನ್ ಇದ್ದಿದ್ದು ಸೌದಡ್ಕ ಆಗಿರೋದ್ರಿಂದ ನಾವು ಸೌದಡ್ಕ ಗಣೇಶ ದೇವಸ್ಥಾನಕ್ಕೆ ಹೊರಟು. ವೆದರ್ ಮಾತ್ರ ಮಾನ್ಸೂನು ಮಳೆ ಬಿದ್ದಿರೋದ್ರಿಂದ ನಾವು ಹೋಗ್ತಾ ಇರೋ ದಾರಿ ತುಂಬ ಚೆನ್ನಾಗಿತ್ತು, ನೋಡೋಕ್ಕೆ ತುಂಬ ಗ್ರೀನರಿ. ಇಲ್ಲೆಲ್ಲ ಸ್ವಲ್ಪ ಆರ್ಟಿಕಲ್ಚರ್ ರಿಲೇಟೆಡ್ಡು ಅಂದರೆ ತೋಟಗಾರಿಕೆ ಬೆಳೆಗಳಿಗೆ ಹೆಚ್ಚು ಒತ್ತು ಕೊಡ್ತಾರೆ. ನೋಡಿ ಇದೇ ಸೌದಡ್ಕ ದೇವಸ್ಥಾನ ಎಂಟ್ರೆನ್ಸು, ಇಲ್ಲಿಂದ ಶುರು ಆಗುತ್ತೆ. ಅಲ್ಲಿ ದರ್ಶನ ಮಾಡಿದಂಥ ಎಷ್ಟೋ ಭಕ್ತಾದಿಗಳಾಗಿರ್ಬೋದು ಅವರು ಇಲ್ಲೂ ಸಹ ಬಂದು ದರ್ಶನ ಪಡೆದುವಂತ ಹೋಗುವಂಥದ್ದು ಒಂದು ವಾಡಿಕೆ. ಹೌದಾ, ತಿನ್ನೋಣ ಬಾದ್ ನನ್ನ ತಲೆ ಕೆಡಿಸ್ತವೆ. ಇದೇ ಧರ್ಮಸ್ಥಳಕ್ಕಿಂತ ರಸ್ ಅನಿಸ್ತದೆ. ಅದು ಬಿಡೋ ಸಪ್ಲೈ ಸೌದಡ್ಕ ಶ್ರೀ ಮಹಾಗಣಪತಿ ದೇವಸ್ಥಾನ ದರ್ಶನ ಪಡೆಯಲು ಯಥೇಚ್ಛವಾಗಿ ಭಕ್ತಾದಿಗಳು ಬಂದಿದ್ದರು. ನಾವು ಹೋಗಿದ್ದ ದಿನ ಏನೋ ವಿಶೇಷತೆ ಅನಿಸುತ್ತೆ. ಅದರದ್ದು ಒಂದು ಮೇಳ ಆಗಿರ್ಬೋದು, ಪ್ರಸಾದ ಆಗಿರ್ಬೋದು, ಎಲ್ಲ ರೀತಿ ಅವರು ವ್ಯವಸ್ಥೆ ಸಹ ಮಾಡಿದರು. ನಾವು ಕ್ಯೂ ನಿಂತು ದರ್ಶನ ಪಡೆದಿದ್ದು. ಇದೇ ನೋಡಿ ಸೌದಡ್ಕ ಗಣಪತಿ ದೇವಸ್ಥಾನದ ಒಂದು ವಿಗ್ರಹ, ಮೂಲ ವಿಗ್ರಹ. ಯಾರವರು
ಭಕ್ತಾದಿಗಳು ನಾವು ಮನಸ್ಸಲ್ಲಿ ಅಂದ್ಕೊಂಡಿದ್ದು ಒಂದು ಕಾರ್ಯ ನೆರವೇರಲಿ ಅನ್ನೋ ಒಂದು ಇಚ್ಛಾಶಕ್ತಿಯಿಂದ ದೇವಸ್ಥಾನಕ್ಕೆ ಒಂದು ಪ್ರೀತಿಯಿಂದ ಕಟ್ಟುವಂಥ ಒಂದು ಗಂಟೆ ನೋಡಿ. ಈ ಸಾಲಲ್ಲಿ ಏಕ್ಸಕ್ಕೂ ಒಂದು ಗಂಟೆ ಕಟ್ಟಿದ್ದಾರೆ, ಅದು ನೆರವೇರುತ್ತೆ ಅನ್ನೋದು ಸಹ ವಾಡಿಕೆ, ವಾಸ್ತವರು ಸಹ ಹೌದು. ನೀವು ನೋಡ್ತಾ ಇದ್ದಿರಲಿದ್ದೇನೆ. ದರ್ಶನ ಆದಮೇಲೆ ನಮ್ಮ ನೆಕ್ಸ್ಟ್ ಸ್ಟಾಪ್ ಇದ್ದಿದ್ದೆ ಫುಲ್ಜಾ ಸೋಡಾ ಪಾಯಿಂಟ್. ಧರ್ಮಸ್ಥಳ ಹೋಗಿ ಆ ರೂಟಲ್ಲಿ ಫುಲ್ಜಾ ಸೋಡಾ ಕುಡಿಲಿಲ್ಲ ಅಂದರೆ ಹೇಗೆ ಅಂತ ಒಂದು ಫುಲ್ಜಾ ಸೋಡಾ ಕುಡ್ಕೊಂಡು ಹೋಗೋಣ ಅಂತ ಅಲ್ಲಿ ಸ್ಟಾಪ್ ಹಾಕಿದ್ದು. ನಿಧಾನ ನಿಧಾನ. ಕೇಸರ ನೋಡಿ ಆದರೂ ಬನ್ನಿ, ನಮಗೂ ಖುಷಿ ಆಗುತ್ತೆ. ಅಲ್ಲ ಅಧ್ಯಕ್ಷರೇ, ಎಲೆಕ್ಷನ್ ಗೆದ್ಬಿಟ್ರಿ, 5 ವರ್ಷ ಅಧಿಕಾರನು ಅನ್ವಯಿಸ್ಬಿಟ್ರಿ, ಒಂದ್ ಮನೆ ಇಲ್ಲ, ಒಂದ್ ರೋಡ್ ಇಲ್ಲ, ನೀವೇ ಉದ್ದಾರ ಆಯ್ತಾ ಇದೀರಿ. ಹೆಂಗೆ ಹಿಂಗ್ ಮಾಡ್ರೆ ನಾವೆಲ್ಲ ಬದುಕೋದು ಮಗ? ಏನು ರೋಡು ನಮ್ಮನ್ ಸಾಟದ ರೋಡು, ನಮ್ ಮನೆ ಇಲ್ಲ ಯಾಚೆ. ಈ ಸತಿನೂ ನಮ್ಮ ಅಧ್ಯಕ್ಷರ ಗೆಲ್ಬೇಕು. ನಮ್ಮ ಅಧ್ಯಕ್ಷರಿಗೆ ಜೈ, ಅಧ್ಯಕ್ಷರಿಗೆ ಜೈ. ಸೊ ರೀಲ್ಸು ಫನ್ನು ಎಲ್ಲ ಮುಗಿಸ್ಕೊಂಡು ನಾವೀಗ ಒರಿಜಿನಲ್ ಓಜಿ ಅಂದರೆ ಘಾಟ್ ಸೆಕ್ಷನ್ ವ್ಯೂನ ಎಂಜಾಯ್ ಮಾಡ್ತಾ ನಮ್ಮ ರೈಡ್ನ ಶುರು ಮಾಡಿದೋ. ಈಗ ನೋಡ್ತಾ ಇದ್ದೀರಲ್ಲ, ಇದೆ ಧರ್ಮಸ್ಥಳ ಘಾಟ್ ಸೆಕ್ಷನ್ ರೋಡು. ಏನು ಮಳೆಗಾಲ ಆಗಿರೋದ್ರಿಂದ ಅಂತ ಭೂಮಿ ಮೇಲಿನ ಸ್ವರ್ಗ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು ವ್ಯೂ ಪಾಯಿಂಟ್ ಎಲ್ಲ. ಕಾಡೆಲ್ಲ ತುಂಬ ಗ್ರೀನರಿ, ಮಳೆಗೆ ಹೋದಕ್ಕೂ ಡ್ರೈವ್ ಮಾಡೋಕ್ಕೆ ಕಷ್ಟ ಆಗೋದು, ಒಂದು ಡೇಂಜರು ಜಾಗನ ಅಂತಲೇ ಹೇಳ್ಬೇಕಂದ್ರೆ ಲ್ಯಾಂಡ್ ಸ್ಲೈಡು ತುಂಬ ಇರುತ್ತೆ. ನೀವು ಟಿ ವಿಲೆಲ್ಲ ನೋಡ್ತಾ ಇರ್ಬೋದು, ನಿಜ ತುಂಬ ಲ್ಯಾಂಡ್ ಸ್ಲೈಡ್ ಆಗ್ತಾ ಇರುತ್ತೆ. ಎಲ್ಲ ಎಲ್ಲಿ ಬೀಳ್ತದೆ? ಇಲ್ಲಿ ನದಿ ಕಣಲೆ ನೀರು ಹರಿತಾ ಇದೆ. ಬಾಗು ಬಾಗು ಫಾಲ್ಸ್ ನೋಡ್ರಿ ರೀ, ಮೇಲ್ಗಡೆ ರೀ. ಅದು ಸಣ್ಣದು. ಮಳೆಗಾಲ ಆಗಿರೋದ್ರಿಂದ ಈ ಥರ ಫಾಲ್ಸು ರೋಡಲ್ಲಿ ನಿಮಗೆ ತುಂಬ ಸಿಗುತ್ತೆ. ಒಂದು ಸ್ಟಾಪ್ ಹಾಕಿ ನೀಟಾಗಿ ಫೋಟೋಶೂಟ್ ಮಾಡಿಕೊಂಡು ವ್ಯೂನ ಎಂಜಾಯ್ ಮಾಡಿಕೊಂಡು ನೀರಲ್ಲಿ ಆಟಾಡಿಕೊಂಡು ಆರಾಮಾಗಿ ನೀವು ನಿಮ್ಮ ಡೆಸ್ಟಿನಿನ ಎಂಜಾಯ್ ಮಾಡ್ತಾ ಹೋಗ್ಬೋದು. ಇದೇನು ಸೊ ಹಾಸನದಲ್ಲಿ ನೆಕ್ಸ್ಟ್ ಸ್ಟಾಪ್ ಹಾಕಿದ್ದು ರೀಸನ್ ಬಂದು, ನೀವೆಲ್ಲ ಯಾರನ್ನು ಫುಡ್ ಬ್ಲಾಗ್ ನೋಡಿದ್ರೆ ಗೊತ್ತಾಗಿರುತ್ತೋ, ಹಾಸನದ ಫೇಮಸ್ ಕುಂಡಣ್ಣ ಬೇಕರಿ. ಈ ಬೇಕರಿಲಿ ಫೇಮಸ್ ಬಂದು ಚಾಕ್ಲೇಟ್ ಬನ್ನು. ಅದನ್ನು ತಿನ್ನೋಕ್ಕೋಸ್ಕರನೇ ನಮ್ಮ ಹುಡುಗರು ಎಲ್ಲ ಆ ಗುಂಡಣ್ಣ ಬೇಕರಿಗೆ ಅಂತ ಕರ್ಕೊಂಡೋದ್ರು. ಇದೇ ನೋಡಿ ಚಾಕ್ಲೇಟ್ ಬ್ರೆಡ್ಡು, ಇದು ಬಿಸಿ ಮಾಡಿ ಕೊಡ್ತಾರೆ. ಆ ಚಾಕ್ಲೇಟ್ ಎಲ್ಲ ಬಿಸಿಯಾಗಿರುತ್ತೆ. ನನಗೇನೋ ಅದು ಇಷ್ಟ ಆಗಲಿಲ್ಲ, ನನ್ನ ಫ್ರೆಂಡು ತುಂಬ ಎಂಜಾಯ್ ಮಾಡಿ ತಿಂದರು. ಅಲ್ಲಿಗೆ ನಮ್ಮ ಟ್ರಿಪ್ನ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಅಷ್ಟೇ.